2025 ಅಲ್ಲಿ ರಿಲೀಸ್ ಆದಂತ ಎಲ್ಲಾ ಕನ್ನಡ ಸಿನಿಮಾಗಳು ಆಲ್ಮೋಸ್ಟ್ ಥಿಯೇಟರ್ಗಳಿಂದ ಖಾಲಿಯಾಗಿದೆ. ಸೊ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇದೇ ರೇಟ್ ಟೈಮ್ ಅಂತ ಅನ್ಸುತ್ತೆ. ಕಳೆದ ವರ್ಷ ಕನ್ನಡದ ಬಹುತೇಕ ಎಲ್ಲಾ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗಿರ್ತವೆ. ಆದ್ರೆ ಕೇವಲ 2 ಸಿನಿಮಾಗಳು ಮಾತ್ರ 100 ಕೋಟಿಯ ಗಡಿಯನ್ನ ದಾಟಿರ್ತವೆ. ಸೊ ಯಾವ ಮೂವಿ ಎಷ್ಟು ಕಲೆಕ್ಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿ ಜಯಣ್ಣ ಫಿಲ್ಮ್ಸ್ ಅಂತ ದೊಡ್ಡ ಬ್ಯಾನರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ರಾಯಲ್. ಈ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾನ ಪ್ರೇಕ್ಷಕರು ಔಟ್ ರೈಟ್ ರಿಜೆಕ್ಟ್ ಮಾಡಿರ್ತಾರೆ. ಸುಮಾರು 4 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ ಕೇವಲ 1 ಕೋಟಿಯಷ್ಟು ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿರುತ್ತೆ. ಹಿರಿಯ ನಿರ್ಮಾಪಕರಾದ ರಮೇಶ್ ಯಾದವ್ ಹಾಗೂ ಕೆ ಮಂಜು ಅವರು ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಮಾರುತ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ವಿಶೇಷ ಪಾತ್ರದಲ್ಲಿ ನಟಿಸಿದ್ರು ಕೂಡ ಸಿನಿಮಾಗೆ ಅಂತ ಹೆಲ್ಪ್ ಏನ್ ಆಗ್ಲಿಲ್ಲ. ಸುಮಾರು 5 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ ಕೇವಲ 1 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಸೃಜನ್ ಲೋಕೇಶ್ ಅವರ ಚೊಚ್ಚಲ ನಿರ್ದೇಶನದಲ್ಲಿ ಬಂದಂತ ಸಿನಿಮಾ GST. ಈ ಸಿನಿಮಾ ರಿಲೀಸ್ಗೂ ಮುಂಚೆ ಪ್ರೇಕ್ಷಕರಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿತ್ತು. ಬಟ್ ರಿಲೀಸ್ ಆದ್ಮೇಲೆ ಥಿಯೇಟರ್ ಗಳಲ್ಲಿ ಹೆಚ್ಚು ಕಾಲ ಉಳಿಲಿಲ್ಲ. 5 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ ಸುಮಾರು 1.25 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಇನ್ನು ಬಹುತಾರಾಗಣದ ಫಾರೆಸ್ಟ್ ಮೂವಿ ರಿಲೀಸ್ ಆದಾಗ ಒಂದಷ್ಟು ಉತ್ತಮ ಪ್ರಶಂಸೆಗಳನ್ನ ಪಡ್ಕೊಂಡಿತ್ತು. ಆದ್ರೆ ಜನ ಯಾಕೋ ಈ ಸಿನಿಮಾನ ನೋಡಕ್ಕೆ ಥಿಯೇಟರ್ ಗಳಿಗೆ ಬಂದಿಲ್ಲ. 5 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ 1.5 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ವೀರಚಂದ್ರಹಾಸ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್ ಅವರಿಂದ ಬಂದಂತ ವಿಭಿನ್ನವಾದ ಪ್ರಯತ್ನ ಇದು. ಸಿನಿಮಾದಲ್ಲಿ ಶಿವಣ್ಣ ಅವರ ಕ್ಯಾಮಿಯೋ ಇದ್ರೂ ಕೂಡ ಅಂತ ಹೆಲ್ಪ್ ಏನ್ ಆಗ್ಲಿಲ್ಲ. 9 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ ಕೇವಲ 1.7 ಕೋಟಿ ಕಲೆಕ್ಟ್ ಮಾಡಿ ನಿರ್ಮಾಪಕರಿಗೆ ನಷ್ಟವನ್ನುಂಟು ಮಾಡಿರುತ್ತೆ. ಇಂಡಸ್ಟ್ರಿ ಹಿಟ್ ಮುಂಗಾರು ಮಳೆ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕರು ಸೇರ್ಕೊಂಡು ಮಾಡಿದಂತ ಸಿನಿಮಾ ಮನದ ಕಡಲು. ಸುಮಾರು 2.5 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ 1.7 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಧನ್ವೀರ್ ಅವರು ಆಕ್ಟ್ ಮಾಡಿದಂತ ವಾಮನ ಸಿನಿಮಾ 6 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ ಕೇವಲ 3.44 ಕೋಟಿಯಷ್ಟು ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಈ ವರ್ಷದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅನ್ಸ್ಕೊಂಡಂತ ಏಳುಮಲೆ ಸಿನಿಮಾ 4 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ 5.25 ಕೋಟಿಯಷ್ಟು ಕಲೆಕ್ಟ್ ಮಾಡಿ ಹಿಟ್ ಆಗಿರುತ್ತೆ. ಇನ್ನು ಅಜಯ್ ರಾವ್ ಅವರ ಕೋರ್ಟ್ ರೂಮ್ ಡ್ರಾಮಾ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ 3.5 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ 5.5 ಕೋಟಿಯಷ್ಟು ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿರುತ್ತೆ. ಶಶಾಂಕ್ ಅವರ ಬ್ರಾಟ್ ಸಿನಿಮಾ ಚೆನ್ನಾಗಿದ್ರು ಕೂಡ ಥಿಯೇಟರ್ ಅಲ್ಲಿ ಜನ ಯಾಕೋ ಅದನ್ನ ಪ್ರೋತ್ಸಾಹಿಸಿಲ್ಲ. ನಿರ್ಮಾಪಕರು ಈ ಸಿನಿಮಾಗೆ 13 ಕೋಟಿಯನ್ನ ಹಾಕಿದ್ರೆ ಕೇವಲ 5.5 ಕೋಟಿಯನ್ನ ತಂದುಕೊಟ್ಟು ಫ್ಲಾಪ್ ಆಗಿರುತ್ತೆ. ಕಳೆದ ವರ್ಷ ಸಂಕ್ರಾಂತಿಗೆ ರಿಲೀಸ್ ಆದಂತ ಹಾರರ್ ಕಾಮಿಡಿ ಸಿನಿಮಾ ಚೂಮಂತರ್. ಈ ಸಿನಿಮಾ ಪ್ರೇಕ್ಷಕರಿಂದ ಒಳ್ಳೆಯ ಪ್ರಶಂಸೆಗಳನ್ನೇ ಪಡ್ಕೊಳ್ತು. ಆದ್ರೆ ನಿರ್ಮಾಪಕರಿಗೆ ಹೆಚ್ಚಿನ ಲಾಭವನ್ನೇನು ತಂದುಕೊಟ್ಟಿಲ್ಲ. ಈ ಸಿನಿಮಾಗೆ 8 ಕೋಟಿ ಖರ್ಚು ಮಾಡಿದ್ರೆ 6.25 ಕೋಟಿಯಷ್ಟು ಕಲೆಕ್ಷನ್ಸ್ ಮಾಡಿ ಆವರೇಜ್ ಆಗಿರುತ್ತೆ. 2025 ಅಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಅದು ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾನೇ. ಬಹುತಾರಾಗಣದ ಈ ಸಿನಿಮಾ 4 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ 7.25 ಕೋಟಿಯಷ್ಟು ಕಲೆಕ್ಷನ್ಸ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಹೆಚ್ಚಿನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಂತ ಯಕ್ಕ ಸಿನಿಮಾ ಕೂಡ ಥಿಯೇಟರ್ ಅಲ್ಲಿ ಹೆಚ್ಚಿನ ಸದ್ದು ಮಾಡಲಿಲ್ಲ. 3 ಫೇಮಸ್ ಪ್ರೊಡಕ್ಷನ್ ಹೌಸಸ್ ಸೇರಿ 10 ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾನ ತಯಾರು ಮಾಡಿರ್ತಾರೆ. ಆದ್ರೆ ಥಿಯೇಟರ್ ಅಲ್ಲಿ ಕೇವಲ 11.25 ಕೋಟಿಯಷ್ಟು ಕಲೆಕ್ಟ್ ಮಾಡಿ ಆವರೇಜ್ ಆಗಿ ನಿಂತಿರುತ್ತೆ. ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರು ನಟಿಸಿದಂತ ಮೊದಲ ಸಿನಿಮಾ ಜೂನಿಯರ್. ಈ ಸಿನಿಮಾದಲ್ಲಿ ಎಲ್ಲಾ ಕಮರ್ಷಿಯಲ್ ಎಲಿಮೆಂಟ್ಸ್ ಚೆನ್ನಾಗಿ ವರ್ಕ್ ಆಗಿತ್ತು. ಕಿರೀಟಿ ಅವರ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಮಾರ್ಕ್ಸ್ ಬಿದ್ದಿತ್ತು. ನಿರ್ಮಾಪಕರು ಈ ಸಿನಿಮಾಗೆ 20 ಕೋಟಿ ಬಜೆಟ್ ಹಾಕಿದ್ರೆ 12.5 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿದ ಮೊದಲ ಸಿನಿಮಾ 45. ಸಿನಿಮಾದ ಕಾನ್ಸೆಪ್ಟ್ ಡಿಫರೆಂಟ್ ಆಗಿರೋದರ ಜೊತೆಗೆ ಮೂವಿ ಕೂಡ ತಕ್ಕ ಮಟ್ಟಿಗೆ ಎಂಟರ್ಟೈನಿಂಗ್ ಆಗೇ ಇತ್ತು. ಸಾಲದಕ್ಕೆ 3 ಜನ ಘಟಾನುಘಟಿ ನಟರೆ ಈ ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ಥಿಯೇಟರ್ ಅಲ್ಲಿ ಈ ಸಿನಿಮಾ ಹೆಚ್ಚಿನ ಕಲೆಕ್ಷನ್ಸ್ ಅನ್ನ ಮಾಡಲಿಲ್ಲ. ಈ ಸಿನಿಮಾ 80 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ ಕೇವಲ 18 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿರುತ್ತೆ. ಮ್ಯಾಕ್ಸ್ ಸಿನಿಮಾದ ನಂತರ ಕಿಚ್ಚ ಸುದೀಪ್ ಹಾಗೂ ವಿಜಯ್ ಕಾರ್ತಿಕೇಯನ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಸಿನಿಮಾ ಮಾರ್ಕ್. ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಂತ ಈ ಸಿನಿಮಾ 40 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 32 ಕೋಟಿಯಷ್ಟು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಆವರೇಜ್ ಆಗಿ ನಿಂತಿರುತ್ತೆ. ಇನ್ನು ಹಲವು ಅಡೆತಡೆಗಳ ನಂತರ ರಿಲೀಸ್ ಆದಂತ ಸಿನಿಮಾ ದರ್ಶನ್ ರವರ ದಿ ಡೆವಿಲ್. ನಿರ್ಮಾಪಕರು ಈ ಸಿನಿಮಾಗೆ 45 ಕೋಟಿಯಷ್ಟು ಬಜೆಟ್ ಹಾಕಿದ್ರೆ 34 ಕೋಟಿ ಕಲೆಕ್ಟ್ ಮಾಡಿ ಆವರೇಜ್ ಆಗಿರುತ್ತೆ. ಕಳೆದ ವರ್ಷದ ಮ್ಯಾಜಿಕಲ್ ಹಿಟ್ ರಾಜ್ ಬಿ ಶೆಟ್ಟಿ ಅವರ ಸೂಫ್ರಮ್ ಸೋ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಗಳಿಗೆ ಬಂದ್ರೆ ಆ ಸಿನಿಮಾದ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸಿರುತ್ತೆ. ಕೇವಲ 5.5 ಕೋಟಿಯಲ್ಲಿ ರೆಡಿಯಾದಂತ ಈ ಸಿನಿಮಾ ಬರೋಬ್ಬರಿ 122 ಕೋಟಿ ಕಲೆಕ್ಟ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಇನ್ನು ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾ 125 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 850 ಕೋಟಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿ ನಿಂತಿರುತ್ತೆ. ಈ ಸಿನಿಮಾ ಮತ್ತೊಮ್ಮೆ ಭಾರತ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆ ಕಣ್ಣೆತ್ತಿ ನೋಡುವಂತೆ ಮಾಡಿರುತ್ತೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟಂತ ಮಾಹಿತಿಯನ್ನ IMDb ಹಾಗೂ ನಂಬಲರ್ಹ ಮೂಲಗಳಿಂದ ಪಡ್ಕೊಂಡಿರ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.